ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಯು ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿರೋರು ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಮತ್ತು ಏನಾರು ಇದ್ದರೆ ಕಾಮೆಂಟು ಮಾಡಿ. ಸೊ ಇವತ್ತು ನಾನು ರೊಟ್ಟಿನ ಅಂದರೆ ಜೋಳದ ಮಸಾಲೆ ರೊಟ್ಟಿ ಮಾಡ್ತಿದ್ದೀನಿ ನಾನು. ಅಕ್ಕಿದು ರಾಗಿದು ಎಲ್ಲದೂ ಮಾಡ್ಬೋದು. ಇವತ್ತು ನಾನು ಜೋಳದ ಪ್ಲೈನ್ ರೊಟ್ಟಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಬಟ್ ಮಸಾಲೆ ರೊಟ್ಟಿನೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿಯಾಗಿರುತ್ತೆ. ಸೊ ಹಾಗಾಗಿ ನಾನಿವತ್ತು ನಿಮ್ಮ ಜೊತೆ ಜೋಳದ ಮಸಾಲೆ ರೊಟ್ಟಿದ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ನಾನಿಲ್ಲಿ ಒಂದು ಬಾಣಲೆಯಲ್ಲಿ 4 ಕಪ್ಪಷ್ಟು ನೀರು ಹಾಕಿದ್ದೀನಿ. ನೀರು ಹಾಕಿಬಿಟ್ಟು ಕಾಯಕ್ಕಿಟ್ಟಿದ್ದೀನಿ. ಆ ನೀರಿಗೆ 1 ಸ್ಪೂನಷ್ಟು ಉಪ್ಪು ಸೇರಿಸಿದ್ದೀನಿ. ಅಂದರೆ ನೀರು ಕುದಿ ಬಂದಮೇಲೆ ಇದಕ್ಕೆ ಒಂದು 3 ಕಪ್ಪಷ್ಟು ಜೋಳದ ಹಿಟ್ಟು ಸೇರಿಸ್ತಿದ್ದೀನಿ ನಾನು. ಜೋಳದ ಹಿಟ್ಟು ಸೇರಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊತೀನಿ. ಅಂದರೆ ಜೋಳದ ಹಿಟ್ಟು ಸೇರಿಸಾದ್ಮೇಲೆ ಮತ್ತೆ ಬೇಯಿಸೋಕ್ಕೆ ಹೋಗಲ್ಲ ತುಂಬ. ಸೊ ಆಲ್ರೆಡಿ ನೀರು ಕುದೀತಾ ಇರುತ್ತೆ. ಕುದಿಯೋ ನೀರಿಗೆ ಇದನ್ನು ಹಾಕಿರ್ತೀನಿ ಅಷ್ಟೇ. ಹಾಕಿಬಿಟ್ಟು ಜಸ್ಟ್ ಒಂದು 2 ಮಿನಿಟ್ಸ್ ಆಗಿದ ತಕ್ಷಣ ಅಂದರೆ ಆಫ್ ಮಾಡಿಬಿಡ್ತೀನಿ. ಸ್ಟವ್ ಆಫ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಬಿಟ್ಟು ಇಡ್ತೀನಿ ಅಷ್ಟೇ. ಅಂದರೆ ಗಂಟು ಇರಬಾರ್ದು, ಅದಕ್ಕೆ ಗಂಟು ಇರೋದಲ್ಲೇ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಇದನ್ನು ಸೈಡ್ಗೆ ಇಡಬೇಕು, ಅಂದರೆ ಆರ್ಕೋಬೇಕಿದು ಅದಕ್ಕೇ. ಈಗ ಹಿಟ್ಟು ತಣ್ಣಗಾಗೋ ಅಷ್ಟೊತ್ತಿಗೆ ನಾವು ತರಕಾರಿನ ಮತ್ತು ಸೊಪ್ಪನ್ನ ಎಲ್ಲ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಗೆಡ್ಡೆಕೋಸು ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿ ತೊಗೊಂಡಿದ್ದೀನಿ, 1 ಕ್ಯಾರೆಟ್ ತೊಗೊಂಡಿದ್ದೀನಿ, ಮತ್ತು ಒಂದು 2 ಕಟ್ಟಷ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ಆ್ಯಕ್ಚುಲಿ ಇದನ್ನ. ಮತ್ತು 1 ಬಟ್ಲು ತೆಂಗಿನ ತುರಿ, ಒಂದು 2 ಸ್ಪೂನಷ್ಟು ಎಳ್ಳು ತೊಗೊಂಡಿದ್ದೀನಿ. ಈಗ ಬನ್ನಿ ತರಕಾರಿಗಳ್ದು ಸಿಪ್ಪೆಗಳು ಎಲ್ಲ ತಕ್ಕೊಳ್ಳೋಣ. ಈಗ ಕ್ಯಾರೆಟ್ 1 ಕ್ಯಾರೆಟ್ ತೊಗೊಂಡಿದ್ದೀನಿ. ಕ್ಯಾರೆಟ್ದು ಸಿಪ್ಪೆ ತಕ್ಕೊತಿದ್ದೀನಿ. ನಿಮಗೆ ಕ್ಯಾರೆಟು ಸ್ವೀಟ್ ಅಂತ ಅನಿಸುತ್ತೆ ಅಂತ ಆದರೆ ಬೇಕಾದ್ರೆ ಕ್ಯಾರೆಟ್ನ ಸ್ಕಿಪ್ ಮಾಡ್ಬೋದು. ಬಟ್ ಚೆನ್ನಾಗಿರುತ್ತೆ, ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿರೋದ್ರಿಂದ ಅದ್ರ ಜೊತೆ ಕ್ಯಾರೆಟು ಒಳ್ಳೆ ಕಾಂಬಿನೇಷನು ಚೆನ್ನಾಗಿರುತ್ತೆ. ಮತ್ತು ಈ ಬೇರೆ ಇನ್ನೇನಾರು ತರಕಾರಿ ಸೇರಿಸ್ತೀನಿ ಅಂದರೂ ಸೇರಿಸ್ಕೋಬೋದು. ಅಂದರೆ ಕ್ಯಾಬೇಜ್ ಹಾಕ್ತೀನಿ ಅನ್ನೋರು ಕ್ಯಾಬೇಜ್ ಹಾಕೋಬೋದು, ಕ್ಯಾಪ್ಸಿಕಮ್ಮು ಸೇರಿಸ್ಕೋಬೋದು. ಅದನ್ನು ಸಣ್ಣಗೆ ಹೆಚ್ಚಾಕಬೇಕು. ಸೊ ಹಾಗಾಗಿ ನಮ್ಮ ಇಷ್ಟ, ಏನು ತರಕಾರಿ ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಕೆಲವರು ಇದ್ರ ಜೊತೆ ಏನದು ಕಡಲೆಬೀಜನೂ ಹುರಿದ್ಬಿಟ್ಟು ಪೌಡ್ರ್ ಮಾಡಿ ಸೇರಿಸ್ತಾರೆ. ಅಂದರೆ ಏನು ಇಷ್ಟ ಆಗುತ್ತೆ ಅದನ್ನೆಲ್ಲ ಸೇರಿಸಿ ಅಂದರೆ ಒಂದು ಹೆಲ್ದಿ ಫುಡ್ ಮಾಡಿಕೊಂಡು ಇದನ್ನು ತಿನ್ಕೋಬೋದು. ನಾನು ಗೆಡ್ಡೆಕೋಸು ತೊಗೊಂಡಿದ್ದೆ, ಗೆಡ್ಡೆಕೋಸು ಸಿಪ್ಪೆ ತೆಗೆದಿಟ್ಟೆ. ಮತ್ತೀಗ ಈರುಳ್ಳಿದು ಸಿಪ್ಪೆ ತೆಗಿತಿದ್ದೀನಿ. ಈರುಳ್ಳಿ ನಾನು ಕಟ್ ಮಾಡೋಕ್ಕೆ ಒಂದು ಸ್ಲೈಸರ್ ಯೂಸ್ ಮಾಡ್ಕೊತೀನಿ. ಸೊ ಹಾಗಾಗಿ ನಾನು ಮೇಲ್ಗಡೆ ತೊಟ್ಟು ತೆಗಿಯಲ್ಲ ಇದರಲ್ಲಿ, ಕೆಳಗಡೆ ಮಾತ್ರ ತೆಗೆದ್ಬಿಟ್ಟು ಹಿಂಗೆ ಸಿಪ್ಪೆ ತಗೊತೀನಿ. ಇದು ಅಂದರೆ ಹೋಲ್ಡ್ ಮಾಡೋಕ್ಕೆ ನಂಗೆ ಅದು ಬೇಕು ಮೇಲ್ಗಡೆ ಇದು, ಅದಕ್ಕೋಸ್ಕರ. ಸೊ ನೋಡಿ ಈ ಥರ ಇದೆ ನಂದು ಸ್ಲೈಸರು. ತುಂಬ ಚೆನ್ನಾಗಿ ಈರುಳ್ಳಿ ಹೆಚ್ಬೋದು ಇದರಲ್ಲಿ ನಾನು. ಅಂದರೆ ಎಷ್ಟು ಸಣ್ಣಗೆ ಬರುತ್ತಾ ತುಂಬ ಸಣ್ಣಗೆ ಬರುತ್ತೆ, ಮತ್ತು ಯೂನಿಫಾರ್ಮಾಗಿ ಬರುತ್ತೆ ಇದು. ಅಂದರೆ ಇದರಲ್ಲಿ ಚಾಪರಲ್ಲಿ ಚಾಪ್ ಮಾಡ್ದಂಗೆ ಎಲ್ಲ ಕಲಿಸ್ಕೊಂಡ್ ಇರಲ್ಲ, ಉದ್ರಾಗಿ. ಅಂದರೆ ಕೈಲಿ ಹೆಚ್ಚಿದಂಗೆ, ಕೈಲಿ ಸಣ್ಣಗೆ ಹೆಚ್ಚುತ್ತೀವೋ ಆ ಥರನೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾನು ಸಣ್ಣಗೆ ಹೆಚ್ಚುತ್ತೀನಿ ಇಂದಾಗೆಲ್ಲ ಈ ಸ್ಲೈಸನ್ನು ಯೂಸ್ ಮಾಡಿಬಿಟ್ಟು ಹೆಚ್ಚುತ್ತೀನಿ. ಬಟ್ ಹೋಲ್ಡರ್ ಜೊತೆ ಯೂಸ್ ಮಾಡಿದ್ರೆ ಬೆಟರ್, ಅಂದರೆ ಸೇಫು. ಇಲ್ದಿದ್ರೆ ಕೈ ಇದಾಗೋ ಅಂದರೆ ಕುಯ್ಕೊಳೋ ಚಾನ್ಸಸ್ ಇರುತ್ತೆ. ಅಂದರೆ ತುಂಬ ಶಾರ್ಪ್ ಇರುತ್ತೆ ಇದು ಬ್ಲೇಡು, ಹಾಗಾಗಿ ಹೋಲ್ಡರ್ ಜೊತೆನೇ ಯೂಸ್ ಮಾಡಬೇಕು. ಆಯಿತು ನೋಡಿ, ಈರುಳ್ಳಿ ಹೆಚ್ಚಿದ್ದಾಯ್ತು. ಈಗ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಅದನ್ನು ಈಗ ನಾನು ಹಿಟ್ಟು ತಣ್ಣಗಾಗಿದೆ ಆಲ್ಮೋಸ್ಟು, ಅದ್ರ ಜೊತೆ ಸೇರಿಸಿಡ್ತಾಯಿದ್ದೀನಿ. ಈಗ ಕ್ಯಾರೆಟು ಮತ್ತು ಗೆಡ್ಡೆಕೋಸನ್ನು ತುರ್ಕೊಳ್ಳೋಣ. ಸೊ ನಾನಿಲ್ಲಿ ತುರಿಯೋಕ್ಕೆ ಮೀಡಿಯಮ್ ಹೋಲ್ ಇರುತ್ತಲ್ಲ ಆ ಸೈಡ್ ಯೂಸ್ ಮಾಡಿಬಿಟ್ಟು ತುರ್ಕೊತಿದ್ದೀನಿ. ಯಾಕೆಂದರೆ ತುಂಬ ದಪ್ಪ ಆದರೆ ರೊಟ್ಟಿ ತೊಟ್ಟಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಮೀಡಿಯಮ್ ಹೋಲ್ ಇದ್ದರೆ ಅಂದರೆ ತುಂಬ ಪೌಡ್ರ್ ಥರನೂ ಆಗಲ್ಲ, ಮತ್ತು ತಟ್ಟೋಕ್ಕೂ ಈಸಿಯಾಗಿರುತ್ತೆ. ಹಾಗಾಗಿ ನಾನು ಅದನ್ನೇ ಯೂಸ್ ಮಾಡಿಬಿಟ್ಟು ತುರ್ಕೊತೀನಿ. ಸೊ ನೋಡಿ ಇದೆರಡೂ ಆಯಿತು ತುರಿದಿದ್ದು. ಇದನ್ನು ಕೂಡ ಆ ರೊಟ್ಟಿ ಹಿಟ್ಟೊಳಗೆ ಸೇರಿಸ್ಬಿಟ್ಟು ಇಟ್ಟಿರೋಣ. ಅಂದರೆ ಎಲ್ಲದನ್ನೂ ಒಟ್ಟಿಗೆ ಸೇರಿಸಿ ಆಮೇಲೆ ಕಲಿಸ್ತೀನಿ. ಕಲ್ಸೋಕ್ಕೆ ಮುಂಚೆ ಎಲ್ಲದನ್ನೂ ಆಗಿದ್ದಾಗಿದ್ದು ಅದರೊಳಗೆ ಸೇರಿಸ್ತಾ ಇದ್ದೀನಿ. ಈಗ ಮೆಂತ್ಯ ಸೊಪ್ಪು ತೊಳೆದಿಟ್ಟಿದ್ದೆ ನಾನು ಸೋಸ್ಕೊಂಡು. ಅದನ್ನು ಈಗ ಸಣ್ಣಗೆ ಹೆಚ್ಕೋಬೇಕು ಇದನ್ನು ಮಾತ್ರ. ಅಂದರೆ ಇಲ್ದಿದ್ರೆ ಕಡ್ಡಿ ಹಂಗೆ ಸಿಗ್ತಾನೆ ಇರುತ್ತೆ. ಸಣ್ಣಗೆ ಹೆಚ್ಕೊಂಡು ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಾಗಾಗಿ ಸಣ್ಣಗೆ ಹೆಚ್ಕೊತಿದ್ದೀನಿ ನಾನು. ಮೆಂತ್ಯ ಸೊಪ್ಪು ನಾನಿಲ್ಲಿ 2 ಕಟ್ ತೊಗೊಂಡಿದ್ದೀನಿ. ನೀವು ಬೇಕಂದರೆ 3 ಕಟ್ ಕೂಡ ಹಾಕ್ಕೋಬೋದು. ಅಂದರೆ ಜಾಸ್ತಿ ಇದ್ರೂ ಚೆನ್ನಾಗೇ ಇರುತ್ತೆ, ಅಂದರೆ ಕಹಿ ಎಲ್ಲ ಬರಲ್ಲ. ಮೆಂತ್ಯ ಸೊಪ್ಪೇನು ತುಂಬ ಟೇಸ್ಟಾಗಿರುತ್ತೆ, ಮತ್ತು ಒಂಥರ ಕ್ರಿಸ್ಪಿನೆಸ್ ಬರುತ್ತೆ ರೊಟ್ಟಿಗೆ. ಸೊ ಹಾಗಾಗಿ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ತೀನಿ ನಾನು. ಆಯಿತು, ಮೆಂತ್ಯ ಸೊಪ್ಪು ಹೆಚ್ಚಿದಾಯಿತು. ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಬೇಕಾದ್ರೆ ಸಬ್ಸಿಗೆ ಸೊಪ್ಪು ಕೂಡ ಯೂಸ್ ಮಾಡ್ಕೋಬೋದು. ನಾನು ಮೆಂತ್ಯ ಸೊಪ್ಪು ಜಾಸ್ತಿ ಯೂಸ್ ಮಾಡ್ತೀನಿ ಜೋಳದ ರೊಟ್ಟಿಗೆ.
ಆಯಿತು, ಮೆಂತ್ಯ ಸೊಪ್ಪು ಸೇರಿಸಾಯಿತು. ಈಗ ಒಂದು ಬಟ್ಲು ಕಾಯಿ ತುರಿನೂ ಸೇರಿಸಿದ್ದೀನಿ. ಮತ್ತು ಒಂದು 2 ಟೇಬಲ್ ಸ್ಪೂನಷ್ಟು ಎಳ್ಳು. ಎಳ್ಳೇನು ಹುರಿದಿಲ್ಲ ನಾನು, ಹುರಿದಲ್ಲೇ ಹಸಿ ಎಳ್ಳನ್ನೇ ಹಾಕಿರೋದು. ಇದ್ರ ಜೊತೆ ಬೇಕಂದರೆ ನೀವು 1 ಸ್ಪೂನು ಜೀರಿಗೆನೂ ಸೇರಿಸ್ಕೋಬೋದು, ಬಟ್ ನಾನು ಸೇರಿಸಿಲ್ಲ ಇಲ್ಲಿ. ಎಲ್ಲದನ್ನೂ ಸೇರಿಸೀಗ ಕಲಿಸ್ಕೊಳ್ಳೋಣ ಚೆನ್ನಾಗಿ. ಇದಕ್ಕೇನು ಮತ್ತೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಕರೆಕ್ಟ್ ಕ್ವಾಂಟಿಟಿ ಹಾಕಿದ್ದೀನಿ ನಾನು. ಅಕಸ್ಮಾತ್ ನಿಮ್ಗೇನಾದರೂ ಗಟ್ಟಿ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಬೇಕಾದ್ರೆ ತಣ್ಣೀರನ್ನೇ ಸೇರಿಸ್ಕೊಂಡು ಕಲಿಸ್ಕೋಬೋದು, ಅಥವಾ ತೆಳ್ಳಗಿದೆ ಅಂತ ಅನ್ಸಿದ್ರೆ ಸ್ವಲ್ಪ ಹಿಟ್ಟು ಕೂಡ ಆ್ಯಡ್ ಮಾಡ್ಕೋಬೋದು. ಏನು ಬೇಕಾದ್ರೂ ಮಾಡ್ಕೋಬೋದು, ಅಂದರೆ ಮತ್ತೇನು ಇದೇನು ಆಗಲ್ಲ, ಅದು ಅಂದರೆ ಅಂಟಂಟೇನಾಗಲ್ಲ, ಹಿಟ್ಟು ಚೆನ್ನಾಗಾಗುತ್ತೆ. ಈಗ ಆಯಿತು, ಹಿಟ್ಟು ಕಲಿಸ್ಕೊಂಡಿದ್ದಾಯ್ತು. ಈಗ ಚೆನ್ನಾಗಿ ಮಿದ್ಬಿಟ್ಟು ಸೈಡ್ಗೆ ಇಟ್ಕೊತೀನಿ. ಈಗ ಈ ರೊಟ್ಟಿ ಜೊತೆಗೆ ತಿನ್ನೋಕ್ಕೆ ನಾನೊಂದು ಇವತ್ತು ಈರುಳ್ಳಿ ಚಟ್ನಿನೂ ಮಾಡ್ತಿದ್ದೀನಿ ಜೊತೆಲಿ. ಸೊ ಈರುಳ್ಳಿ ಚಟ್ನಿನ ಹೇಗೆ ಮಾಡೋದು ಅಂತಲೂ ನೋಡ್ಕೊಳ್ಳೋಣ ಬನ್ನಿ. ಮಸಾಲೆ ರೊಟ್ಟಿಗೆ ಈರುಳ್ಳಿ ಚಟ್ನಿ ಒಳ್ಳೆ ಕಾಂಬಿನೇಷನ್ನು, ಸೊ ಹಾಗಾಗಿ ಈರುಳ್ಳಿ ಚಟ್ನಿ ಮಾಡ್ತಿದ್ದೀನಿ. ನಾನು ಇಲ್ಲೊಂದು 4 ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಒಂದು 7ರಿಂದ 8 ಬ್ಯಾಡಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಒಂದು 7ರಿಂದ 8 ಬೆಳ್ಳುಳ್ಳಿ ಹೆಸಲು, ಮತ್ತು 1 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಉಪ್ಪು, 1 ಟೇಬಲ್ ಸ್ಪೂನಷ್ಟು ಬೆಲ್ಲ, ಮತ್ತು ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು. ಫಸ್ಟ್ ಇಲ್ಲಿ ಒಂದು ಬಾಣಲೆಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ. ಎಣ್ಣೆ ಹಾಕ್ಕೊಂಡು ಇದ್ರ ಜೊತೆ ಈರುಳ್ಳಿನ, ಅಂದರೆ ತೆಳ್ಳಗೆ ಸ್ಲೈಸ್ ಮಾಡಿ ಇಟ್ಟಿದ್ದೀನಲ್ಲ ಈರುಳ್ಳಿ, ಅದನ್ನು ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಇದನ್ನು. ಈರುಳ್ಳಿ ತೆಳ್ಳಗೆ ಸ್ಲೈಸ್ ಮಾಡಿಕೊಂಡ್ರೆ ಉರಿಯೋಕ್ಕೆ ಈಸಿ ಆಗುತ್ತೆ ಅಂತ ನಾನು ತೆಳ್ಳಗೆ ಸ್ಲೈಸ್ ಮಾಡ್ಕೊತೀನಿ. ಇಲ್ಲ ದಪ್ಪ ಇದ್ದರೆ ಉರಿಯೋದು ಸ್ವಲ್ಪ ಲೇಟ್ ಆಗುತ್ತೆ. ಹಿಂಗೆ ಸ್ಲೈಸ್ ಆಗಿದ್ದರೆ ಬೇಗ ಹುರ್ಕೊಂಬಿಡುತ್ತೆ. ಮತ್ತು ಎಣ್ಣೆ ಹಾಕಿ ಉರಿಬೇಕು ಇದನ್ನು, ಇಲ್ದಿದ್ರೆ ಸೀದಂಗೆ ಆಗುತ್ತೆ. ಈಗ ಇದಕ್ಕೆ ಸ್ವಲ್ಪ ಅದು ಆದಮೇಲೆ ಇದ್ರ ಜೊತೆ ಮೆಣಸಿನ್ಕಾಯಿನೂ ಸೇರಿಸ್ಕೊತಿದ್ದೀನಿ. ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಆದರೆ ಸಾಕು, ಹಾಗಾಗಿ ಸ್ವಲ್ಪ ಲೇಟಾಗಿ ಸೇರಿಸ್ಕೊತಿದ್ದೀನಿ. ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು, ಅಂದರೆ ಸ್ವಲ್ಪ ಬ್ರೌನ್ ಆಗೋವರೆಗೂ ಹುರ್ಕೊಂಡಿದ್ದೀನಿ. ಅಂದರೆ ತುಂಬ ಬ್ರೌನ್ ಅಲ್ಲ, ಸ್ಲೈಟಾಗಿ ಬ್ರೌನ್ ಆಗಿದೆ. ಸೊ ಅಲ್ಲಿವರೆಗೂ ಹುರ್ಕೊಂಡು ಆದಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪನ್ನು ಹಾಕಿದೆ, ಮತ್ತು ಜೀರಿಗೆ ಬೆಳ್ಳುಳ್ಳಿನೂ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು 1 ನಿಮಿಷ ಹಿಂಗೆ ಮಾಗ್ಸೋಣ, ಸಾಕಷ್ಟೇ. ಈಗ ಆಲ್ಮೋಸ್ಟ್ ಆಗಿದೆ ಇದು. ಈಗ ಇದನ್ನು ಆಫ್ ಮಾಡಿಬಿಟ್ಟು ತಣ್ಣಗಾಗಕ್ಕೆ ಇಟ್ಬಿಡೋಣ ಇದನ್ನು. ಈಗ ನೋಡಿ ತಣ್ಣಗಾಗಿದೆ ಇದು. ಸೊ ತಣ್ಣಗಾಗಿರೋದನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಮತ್ತು ಇದಕ್ಕೆ ನೀರೇನು ಆ್ಯಡ್ ಮಾಡಲ್ಲ ನಾನು, ಈರುಳ್ಳಿದೇ ನೀರು ಬಿಡುತ್ತೆ. ಸೊ ಹಾಗಾಗಿ ಹಾಗೆ ರುಬ್ಕೊತೀನಿ. ಇದೆಲ್ಲ ಸೇರಿಸಾಯ್ತು. ಈಗ ಇದಕ್ಕೆ ಮತ್ತು ಬೆಲ್ಲ, ಉಪ್ಪನ್ನು ಸೇರಿಸ್ಕೊಳ್ಳೋಣ. ಬೆಲ್ಲ ಉಪ್ಪು ಹಾಕ್ತಿದ್ದೀನಿ. ಬೆಲ್ಲ ಉಪ್ಪು 2 ಸಮ ಸಮನೇ ಇದೆ. ಮತ್ತು ಹುಣಸೆಹಣ್ಣು ಹಾಕಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ಳೋಣ. ನೋಡಿ ಈಗ ರುಬ್ಬಿದ್ದೀನಿ, ನೀರು ಆ್ಯಡ್ ಮಾಡಿಲ್ಲ, ನೀರು ಆ್ಯಡ್ ಮಾಡ್ದಲೇ ರುಬ್ಬಿರೋದು ಇದನ್ನು ಹೊರಗಡೆ ಇಟ್ಟರೆ 2 ದಿನ ಆರಾಮಾಗಿರುತ್ತೆ, ಏನು ಕೆಡಲ್ಲ. ಬನ್ನಿ ಈಗ ರೊಟ್ಟಿ ತಟ್ಕೊಳ್ಳೋಣ. ಸೊ ರೊಟ್ಟಿ ತೊಟ್ಟಕ್ಕೆ ನಾನು ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡೆ, ಅಂದರೆ ಅಂಟಬಾರ್ದು ಕೈಗೆ ಅಂತ. ಮತ್ತು ನಾನಿಲ್ಲಿ ಹಿಟ್ಟು ಒಂದು ಸ್ವಲ್ಪ ದಪ್ಪನೇ ತೊಗೊಂಡಿದ್ದೀನಿ, ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ, ಯಾಕೆಂದರೆ ರೊಟ್ಟಿ ದೊಡ್ಡದು ಮಾಡ್ತೀನಿ ನಾನು, ಹಾಗಾಗಿ. ಮತ್ತು ರೊಟ್ಟಿ ತಟ್ಟಕ್ಕೆ ನಾನಿಲ್ಲಿ ರೊಟ್ಟಿ ಶೀಟ್ ತೊಗೊಂಡಿದ್ದೀನಿ. ಅದ್ರ ಮೇಲೆಗೆ ತಟ್ಟಕ್ಕೆ ತುಂಬ ಈಸಿಯಾಗಿ ಬರುತ್ತೆ, ಅಂದರೆ ಬರ್ದಲ್ಲೇ ಇರೋರು ಕೂಡ ಈಸಿಯಾಗಿ ಹರ್ಕೋಬೋದು, ತಟ್ಕೋಬೋದು. ಅದಕ್ಕೆ ರೊಟ್ಟಿ ಶೀಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಟ್ಟು ನಾನು ಈಗ ಸ್ವಲ್ಪ ತಟ್ಕೊಂಡಷ್ಟೇ. ತಟ್ಕೊಂಡಾದ್ಮೇಲೆ ಈಗ ರತುಡಿನಲ್ಲೇ ಹರಿತಿದ್ದೀನಿ. ಅಂದರೆ ತಟ್ಟಕ್ಕೆ ಬರಲ್ಲ ಅನ್ನೋರಿಗೆ ಈ ಥರ ಹರ್ಕೊಳೋದ್ರಿಂದ ಈಸಿಯಾಗಿ ಬರುತ್ತೆ. ನಿಮಗೆ ಎಷ್ಟರವರೆಗೂ ಆಗುತ್ತೋ ರೇಖೆ ಅಷ್ಟು ಹರಿದ್ಬಿಟ್ಟು ಕೊನೆಗೆ ಲಾಸ್ಟ್ಲಿ ನಿಮಗೆ ಶೇಪ್ ಬಂದಿಲ್ಲ ಅಂದರೂ ಕೂಡ ಕೈಯಲ್ಲಿ ನೀಟಾಗಿ ಶೇಪ್ ಮಾಡ್ಕೋಬೋದು, ತಟ್ಕೊಂಡು ನಿಧಾನಕ್ಕೆ. ಮತ್ತು ಎಡ್ಜಸ್ ಏನಾರು ಕಟ್ಟಾಗಿದ್ರೆ ಅದನ್ನು ಕೂಡ ಸೇರಿಸ್ಕೋಬೋದು ಕೈಯಲ್ಲಿ. ನೋಡಿ ಈಗ ಆ ಥರ ಮಾಡಿದೆ ನಾನು. ಮಾಡಿಬಿಟ್ಟು ಈಗ ರೊಟ್ಟಿ ಶೀಟ್ನೇ ಡೈರೆಕ್ಟಾಗಿ ನಾನು ಹೆಂಚ್ ಮೇಲೆ ಹಾಕ್ತಿದ್ದೀನಿ. ಸೊ ಈ ಶೀಟು ಏನಾಗುತ್ತೆ ಅಂದರೆ ಅದು ಸುಡಲ್ಲ, ಇದು ಹೆಂಚ್ ಮೇಲೆ ಹಾಕಿದ್ರೂ ಕೂಡ ಸುಟ್ಟೋಗಲ್ಲ ಇದು. ಹಾಗಾಗಿ ಇದನ್ನು ಅದ್ರ ಮೇಲೆ ಹಾಕ್ಬಿಡ್ತೀನಿ ಡೈರೆಕ್ಟಾಗಿ, ಕೈಗೆ ಎತ್ಕೊಳಕ್ಕೆ ಹೋಗಲ್ಲ. ಈಗ ಅದನ್ನು ಬೇಯಕ್ಕೆ ಹಾಕಿದ್ದೀನಿ. ಆ ಟೈಮಲ್ಲಿ ಇನ್ನೊಂದು ಬೇಕಾದ್ರೆ ರೊಟ್ಟಿ ನೋಡಿ ತಟ್ತಿದ್ದೀನಿ, ನಾನು ಕೈಲೇ ತಟ್ಕೊತಿದ್ದೀನಿ. ಹಿಟ್ಟು ತುಂಬ ಸ್ಮೂತಾಗಿರೋದ್ರಿಂದ ತಟ್ಟಕ್ಕೂ ಈಸಿಯಾಗೇ ಬರುತ್ತೆ. ಆದರೆ ಕೆಲವ್ರಿಗೆ ತಟ್ಟಿ ರೂಢಿ ಇಲ್ಲ ಅನ್ನೋರ್ಗಷ್ಟೇ ಕಷ್ಟ ಆಗ್ಬೋದು, ಅದರ್ವೈಸ್ ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ ಕೈಲೇ ತಟ್ಕೊತಿದ್ದೀನಿ ನಾನು, ಚೆನ್ನಾಗಿ ಸ್ಪ್ರೆಡ್ ಆಗ್ತಿದೆ ನೋಡಿ. ನೀವು ಇದೇ ಸ್ಟೈಲಲ್ಲಿ ಅಕ್ಕಿ ಮಸಾಲೆ ರೊಟ್ಟಿನೂ ಮಾಡ್ಬೋದು, ಮತ್ತು ರಾಗಿ ಮಸಾಲೆ ರೊಟ್ಟಿ ಮಾಡ್ಬೋದು, ಮತ್ತು ಬೇರೆ ಮಿಲೆಟ್ಸ್ದು ಮಾಡ್ಬೋದು. ಯಾವುದಾದ್ರೂ ಇದ್ದರೆ ಹಿಟ್ಟು ಅದರದ್ದು ಮಾಡ್ಕೋಬೋದು. ಈಗ ನೋಡಿ ಈಗ ರೊಟ್ಟಿ ಇದು ಬೆಂದಿದೆ ಒಂದು ಸೈಡು, ಇನ್ನೊಂದು ಸೈಡು ಬೇಯಿಸ್ಕೊತೀನಿ. ಯಾಕೆಂದರೆ ಸ್ವಲ್ಪ ರೊಟ್ಟಿ ಇದು ಮೆತ್ತಗಿರುತ್ತೆ, ಅಂದರೆ ಜೋಳ ಅಲ್ವಾ, ಹಾಗಾಗಿ ಸ್ವಲ್ಪ ಬೇಯಿಸ್ಕೋಬೇಕು, ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಇದು ಬೇಯಿಸ್ಕೊಂಡೆ, 2 ಕಡೆನೂ ಬೇಯಿಸ್ಕೊಂಡು ಇದೆ ತಿರ್ತಿದ್ದೀನಿ. ಮತ್ತು ಇನ್ನೊಂದು ರೆಡಿ ಇತ್ತಲ್ಲ, ಸೊ ಅದನ್ನು ಕೂಡ ಬೇಯಿಸ್ಕೊತೀನಿ ಮತ್ತೆ.
ನಿಮ್ಮ ಹತ್ರ ರೊಟ್ಟಿ ಶೀಟ್ ಇಲ್ಲ ಅಂದ್ರೂ ಈ ಬಟರ್ ಶೀಟ್ ಬರುತ್ತಲ್ಲ, ಬಟರ್ ಶೀಟ್ ಮೇಲೆ ಅಥವಾ ಕವರ್ಗಳು ಇರುತ್ತಲ್ಲ, ಕವರ್ ಮೇಲೆ ಅದ್ರ ಮೇಲೆ ಕೂಡ ತಟ್ಕೋಬೋದು. ಬಟ್ ಅವಾಗ ಕೈಗೆ ಎತ್ಕೊಂಡ್ಬಿಟ್ಟು ಹೆಂಚ್ ಮೇಲೆ ಹಾಕಬೇಕಷ್ಟೆ. ರೊಟ್ಟಿನ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮತ್ತು ಹೆಲ್ದಿ ಕೂಡ ಇದು. ನೀವು ಮಕ್ಳಿಗೆ ಬೇಕಾದ್ರೆ ಬಾಕ್ಸಿಗೆ ಕೂಡ ಹಾಕಿ ಕಳಿಸ್ಬೋದು, ಅಂದರೆ ಗಟ್ಟಿ ಏನಾಗಲ್ಲ, ಹಾಗೆ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಚಟ್ನಿ ಬೇಕು ಅಂತ ಏನಿಲ್ಲ, ಮಕ್ಕಳು ಎಲ್ಲ ಬೇಕಾದ್ರೆ ಚಟ್ನಿ ಇಲ್ದಲೇ ತುಪ್ಪದ ಜೊತೆನೇ ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ರೊಟ್ಟಿ ಎರಡು ಕಡೆನೂ ಬೆಂದು ರೆಡಿ ಇದೆ. ಈ ರೊಟ್ಟಿ ಜೊತೆಗೆ ಈರುಳ್ಳಿ ಚಟ್ನಿ ಮತ್ತು ಸ್ವಲ್ಪ ನಾನು ಕಾಯಿ ಚಟ್ನಿನೂ ಮಾಡ್ಕೊಂಡಿದ್ದೀನಿ, ಮತ್ತು ಜೊತೆಗೆ ಬೆಣ್ಣೆನೂ ಇದೆ. ಇಷ್ಟು ಕಾಂಬಿನೇಷನಲ್ಲಿ ರೊಟ್ಟಿ ತಿನ್ನೋದು ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಬಾಯ್.